ನೋಡಿ, ಶುಭಾಂಶು ಶುಕ್ಲಾ ಅವರು ಈಗ ಆಗಮಿಸಿದ್ದಾರೆ. ಆ ಒಂದು ಕ್ಷಣದ ದೃಶ್ಯಾವಳಿಯನ್ನ ಎಷ್ಟು ಸಲ ನೋಡಿದ್ರು ಕೂಡ ಇನ್ನೂ ಮತ್ತೆ 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 ನೋಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಅವರು ಬಾಹ್ಯಾಕಾಶಕ್ಕೆ ಹೋಗಿ ಬಂದಂತವ್ರು, ಅಲ್ಲಿ ಒಂದಷ್ಟು ಅಧ್ಯಯನಗಳನ್ನ ಮಾಡ್ಕೊಂಡ್ ಬಂದಿರುವಂತ, ನಮ್ಮ ಭವಿಷ್ಯದ ವಿಚಾರವಾಗಿ ಅವರು ಅಧ್ಯಯನವನ್ನು ನಡೆಸಿದ್ರೆ ಅಮೆರಿಕಾದಿಂದ ಶುಭಾಂಶು ಅವರು ವಾಪಸ್ ಆಗ್ತಾರೆ. ISS ಭೇಟಿ ನೀಡಿದ ಮೊದಲ ಭಾರತೀಯ ಅಂತ ಅನಿಸ್ಕೊಂಡಿದ್ದಾರೆ ಶುಭಾಂಶು ಶುಕ್ಲಾ ಅವರು. ಈಗ ಅವರು ಭೂಮಿಗೆ ವಾಪಸ್ ಆಗಿದ್ದಾರೆ. ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಹಾರೈಸಿದ್ದಾರೆ. ದೇಶದ ಜನತೆ ಜೊತೆ ನಾನು ಕೂಡ ನಿಮ್ಮನ್ನ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊದಲ ಭಾರತೀಯ ಶುಭಾಂಶು ಶುಕ್ಲಾ ಅವರು ಕೋಟ್ಯಾಂತರ ಜನತೆಗೆ ಈಗ ಸ್ಫೂರ್ತಿಯಾಗಿದ್ದಾರೆ. ಈಗ ಅವರನ್ನ ಮೆಡಿಕಲ್ ಟೀಮ್ ಒಂದು ಹಂತದ ಟೆಸ್ಟ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರಿ. ರಿಹಾಬಿಲಿಟೇಷನ್ ಸೆಂಟರ್ ಹೋದ್ಮೇಲೆ ಅಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಪರೀಕ್ಷೆಗಳು ಪಡಿಸ್ತಾರೆ, ಅಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ, ಏನ್ ಮಾಡ್ತಾರಲ್ಲ ಅವ್ರಿಗೆ ಅವ್ರ ದೇಹದ ಕಂಡೀಷನ್ ನೋಡ್ಕೊಂಡು. ಯಾಕಂದ್ರೆ ಎಲ್ಲಾ ಗಗನಯಾತ್ರಿಗಳು ಒಂದೇ ತರ ಟ್ರೀಟ್ಮೆಂಟ್ ಇರೋದಿಲ್ಲ, ಒಬ್ಬೊಬ್ಬರಿಗೂ ಟೇಲರ್ ಮೇಡ್ ಇರುತ್ತೆ. ಅಂದ್ರೆ ಅವರ ದೈಹಿಕವಾಗಿ ಎಷ್ಟು ಬಳಲಿದ್ದಾರೆ, ಮಸಲ್ ಅಟ್ರೋಪಿ ಅಂತ ಹೇಳಿದ್ರು, ಮಸಲ್ ಲಾಸ್ ಯಾವ ಲೆವೆಲ್ಗೆ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಬೋನ್ ಲಾಸ್ ಎಷ್ಟಾಗಿದೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಅವರು ಎಷ್ಟು ರೇಡಿಯೇಷನ್ ಅವ್ರ ಬಾಡಿ ಅಬ್ಸಾರ್ವ್ ಮಾಡಿದೆ, ಸ್ಪೇಸಲ್ಲಿ ವಿಕಿರಣಗಳು ಬರ್ತಾ ಇರುತ್ತಲ್ವಾ, ಅದನ್ನ ಯಾವ ಲೆವೆಲ್ಗೆ ಅದು ರೇಡಿಯೇಷನ್ ಡೋಸ್ ಅವ್ರ ಹತ್ರ ಹೋಗಿದೆ, ಅದರಿಂದ ಏನಾದರೂ ಬಾಡಿ ಪಾರ್ಟ್ಸ್ ಡ್ಯಾಮೇಜ್ ಆಗಿದೆಯಾ, ಅದನ್ನೆಲ್ಲ ಒಂದು ಕೂಲಂಕಷವಾಗಿ ಅವರನ್ನು ತಪಾಸಣೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಹೀಗೆ ಪ್ರತಿಯೊಬ್ಬ ಆಸ್ಟ್ರೋನಾಟಿಗೂ ಅದ್ರ ತಕ್ಕ ಹಾಗೆ. ಫಾರ್ ಎಕ್ಸಾಂಪಲ್ ಪೆಗ್ಗಿ ವಿಟ್ಸನ್ ಅಂತ ಕ್ಯಾಪ್ಟನ್ ಇದಾರಲ್ಲ, ಅವರು ವೆಟರನ್ ಇನ್ ದಿಸ್ ಆಸ್ಪೆಕ್ಟ್, ಸುಮಾರು ISS ಸುಮಾರು ಸರಿ ಹೋಗಿ ಬಂದಿದ್ದಾರೆ. ಹೀಗಾಗಿ ಅವರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಬೇರೆ ತರ ಇರುತ್ತೆ. ಶುಭಾಂಶು ಶುಕ್ಲಾ ಅವ್ರದ್ದು ಮೊದಲನೇದ್ದು ಮತ್ತು ಇನ್ನಿಬ್ಬರು ಗಗನಯಾತ್ರಿಗಳದ್ದು ಮೊದಲನೇದ್ದು, ಇವರಿಗೆ ಸ್ವಲ್ಪ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಟು ಈಚ್ ಆಸ್ಟ್ರೋನಾಟ್. ಬಟ್ ಇದು 2-3 ಹಂತದಲ್ಲಿ ನಡೆಯುತ್ತೆ. ಒಂದು, ಅವರಿಗೆ ಕೆಲವೊಂದು ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರೆ, ಆ ಬೋನ್ ಲಾಸು ಮತ್ತು ಮಸಲ್ ಲಾಸ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಅವರಿಗೆಲ್ಲ ಭೂಮಿಯ ಮೇಲೆ ನಡೆದಾಡ್ದು ಅದರದ್ದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ. ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಮಾಡಿ ಮತ್ತೆ ಅವರ ಸ್ಟ್ರೆಂತ್ ನ ರೀಬಿಲ್ಡ್ ಮಾಡ್ತಾರೆ. ಹೀಗೆ ಸುಮಾರು 2-3 ಲೆವೆಲ್ ಅಲ್ಲಿ ಅವರಿಗೆ ಟ್ರೈನಿಂಗ್ ನಡೆಯುತ್ತೆ. ಫೇಸ್ 1, ಫೇಸ್ 2, ಫೇಸ್ 3 ಅಂತ. ಆ 3 ಫೇಸ್ ಆದ್ಮೇಲೆ ಅವರು ತಮ್ಮ ಮನೆಗಳಿಗೆ ಹೋಗ್ಬಹುದು. ಅವಾಗ ಅವ್ರಿಗೆ ರಿಲೀಸ್ ಆಗ್ತದೆ. ಮತ್ತೊಂದು ವಿಚಾರ ಅಂತಂದ್ರೆ, ಈ ಅಸ್ಟ್ರೋನಾಟ್ಸ್ ಗಳಿದಾರಲ್ಲ, ಇವರು ಅಲ್ಲಿ ಹೋಗಿ ರಿಸರ್ಚ್ ಮಾಡಿ ಬಂದ್ರು ಕೂಡ ಈ ನಾಸಾದವರಿಗೆ ಅಸ್ಟ್ರೋನಾಟ್ಸೇ ರಿಸರ್ಚ್ ಆಗಿರ್ತಾರೆ. ಇವರು ಕೂಡ ಟೆಸ್ಟ್ ಸಬ್ಜೆಕ್ಟ್ಸೇ. ಯಾಕೆ ಟೆಸ್ಟ್ ಸಬ್ಜೆಕ್ಟ್ಸ್ ಅಂತಂದ್ರೆ, ಈ ಸ್ಪೇಸ್ ಟ್ರಾವೆಲ್ ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರತಿಯೊಬ್ಬ ಅಸ್ಟ್ರೋನಾಟ್ ಕೂಡ ಈ ಹಿಮ್ಸೆಲ್ಫ್ ಇಸ್ ಟೆಸ್ಟ್ ಸಬ್ಜೆಕ್ಟ್. ಹೋಗೋ ಮುಂಚೆ ಹೇಗಿದ್ದ, ಬಂದ್ರ ಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು. ಈಗ ನಾವು ಪ್ರಾಣಿಗಳ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು ಹಾಗೆ ಅಂತ ಕೇಳಿದೀವಿ. ಅದೇ ರೀತಿ ಇದು ಕೂಡ ಇಂಡೈರೆಕ್ಟ್ ಆಗಿ ನಡೀತಾ. ಯಾಕಂದ್ರೆ ನೀವು ಹೇಳೋದು ಕರೆಕ್ಟ್. ಯಾಕಂದ್ರೆ ಈ ಮನುಷ್ಯನ ದೇಹದ ಮೇಲೆ ಈ ಅಂತರಿಕ್ಷದ ವಾತಾವರಣ, ಮೈಕ್ರೋಗ್ರಾವಿಟಿ ಯಾವ ತರ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನಾವಿನ್ನೂ ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ. ಅದನ್ನು ತಿಳ್ಕೊಳ್ಳೋದು ಬಾಕಿ ಇದೆ. ಅದು ಕೂಡ ಇದು ಒಂದು ಪ್ರಯೋಗ. ಸ್ಪೇಸ್ ಸೂಟ್ಸ್ ರಿಫೈನ್ಮೆಂಟ್ ಮಾಡೋದಕ್ಕೆ ಅದಕ್ಕೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ರಿಫೈನ್ಮೆಂಟ್ ಪ್ರೋಗ್ರಾಮಿಗೋಸ್ಕರ ನೀವೇ ಅಸ್ಟ್ರೋನಾಟ್ ಆಗಿ ಹೋಗಿ ಬಂದ್ರು ಕೂಡ ನೀವು ಒಂದು ಟೆಸ್ಟ್ ಸಬ್ಜೆಕ್ಟ್, ಯು ಯೋರ್ಸೆಲ್ಫ್ ಇಸ್ ಆನ್ ಎಕ್ಸ್ಪೆರಿಮೆಂಟ್. ಅಲ್ಲ, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ನಾವು ಬೇರೆ ಗ್ರಹದ ಮೇಲೆ ಹೋಗಿ ಇರಬೇಕಾದ್ರೆ ಇದೆಲ್ಲ ಬೇಕು ನಮಗೆ. ಯಾವ ತರ ಎಫೆಕ್ಟ್ ಆಗುತ್ತೆ, ಅದನ್ನ ಯಾವ ತರ ನಾವು ಪರಿಹರಿಸ್ಕೊಳ್ಬೇಕು, ಆ ಮಾರ್ಗನೂ ಕಂಡುಹಿಡಿಬೇಕಾಗತ್ತಲ್ವಾ. ಹೀಗಾಗಿ ಇದೆಲ್ಲ ಪ್ರಯೋಗನೇ. ವಿಜ್ಞಾನದಲ್ಲಿ ಒಂದಿಲ್ಲ ಒಂದು ಪ್ರಯೋಗ ನಡೀತಾನೆ ಇರುತ್ತೆ. ಅದು ಒಂದು ಹಂತ ಅದರಲ್ಲಿ ಅಷ್ಟೇ. ಸರ್, ಈಗ ಮೆಡಿಕಲ್ ವಿಚಾರವಾಗಿ ಮಾತಾಡಿದ್ವಿ, ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ಗಳು ಕೂಡ ನಡೆಯುತ್ತೆ ಅನ್ನೋ ವಿಚಾರವನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ಈಗ ಆ ರಿಹಾಬಿಲಿಟೇಷನ್ ಸೆಂಟರ್ ಇಂದ ಹೊರಗಡೆ ಬಂದಾದ್ಮೇಲೆ, ಅವ್ರು ಕಂಪ್ಲೀಟ್ ನಾರ್ಮಲ್ ಅಂತೇಳಿ ಗೊತ್ತಾದ್ಮೇಲೆ ವಾಟ್ ನೆಕ್ಸ್ಟ್? ಅವರು ಫಾರ್ ಎಕ್ಸಾಂಪಲ್ ನಾವು ಶುಭಾಂಶು ಶುಕ್ಲಾ ವಿಚಾರವಾಗಿ ಮಾತಾಡೋದಾದ್ರೆ, ಅವರು ಖಂಡಿತವಾಗಿ ಇಸ್ರೋಗೆ ವಾಪಸ್ ಬರ್ತಾರೆ. ಇಸ್ರೋಗೆ ವಾಪಸ್ ಬಂದ್ಮೇಲೆ ಅವ್ರಿಗೆ ನೀವು ನೋಡಿರ್ಬೋದು, ಅವರು ಅಂತರಿಕ್ಷದಲ್ಲಿದ್ದಾಗ ನಮ್ಮ ಪ್ರಧಾನಿಗಳು ಅವ್ರಿಗೊಂದು ಹೋಮ್ವರ್ಕ್ ಕೂಡ ಕೊಟ್ಟರು. ಏನಂದ್ರೆ, ನೀವು ಅಲ್ಲಿಗೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ನಮ್ಮ ಗಗನಯಾನಕ್ಕೆ, ಮುಂದೆ ನಮ್ಮ ಭಾರತದ ಅಂತರಿಕ್ಷ ಸ್ಟೇಷನ್ಗೆ, ಅದಕ್ಕೆಲ್ಲ ನೀವು ಹೆಲ್ಪ್ ಮಾಡ್ಬೇಕಂತ, ಅದರಲ್ಲಿ ನೀವು ಮೇಜರ್ ರೋಲ್ ಮಾಡಬೇಕು ಅಂತ ಆಲ್ರೆಡಿ ಅವರಿಗೆ ಒಂದು ಪ್ರಧಾನಿಗಳು ಆಕ್ಷನ್ ಐಟಮ್ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಅದಕ್ಕೆ ಅವರು ಉತ್ತರ ಕೊಟ್ಟದ್ದು ಕೂಡ ಅಷ್ಟೇ ಚೆನ್ನಾಗಿತ್ತು. ಅವ್ರೇನ್ ಹೇಳಿದ್ರೆ, ನಾನು ಎಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಇದ್ದೀನಿ
ಅಂತ ಶುಭಾಂಶು ಶುಕ್ಲಾ ಅವರು ಹೇಳಿದ್ರು. ಹೀಗೆ ಅವರು ಅಲ್ಲಿಯ ಜ್ಞಾನ, ಅಂತರಿಕ್ಷದಲ್ಲಿ ಜೀವನದ ಮಾಡಿದ ಒಂದು ಅನುಭವ ಏನಿದೆ ಅಲ್ಲಿ ಅವರು ನಾಸಾದವರು ಮತ್ತು ಸ್ಪೇಸ್ ಎಕ್ಸ್ದವರು ಏನೇನು ಪ್ರೋಟೋಕಾಲ್ಸ್ ಇತ್ತು, ಸೇಫ್ಟಿ ಪ್ರೋಟೋಕಾಲ್ಸ್ ಇರ್ಬೋದು, ಟೆಕ್ನಿಕಲ್ ಪ್ರೊಸೀಜರ್ಸ್ ಇರ್ಬೋದು, ಅಲ್ಲಿ ಮಿಷನ್ ಕಂಟ್ರೋಲ್ ಆಸ್ಪೆಕ್ಟ್ಸ್ ಇರ್ಬೋದು, ಯಾವ್ಯಾವ ತರ ಇತ್ತು ಅದೆಲ್ಲ ನಮಗೆ ಗಗನಯಾನಕ್ಕೆ ನೇರವಾಗಿ ಉಪಯೋಗ ಆಗುತ್ತೆ. ಸೊ ಆ ಎಲ್ಲಾ ವಿಷಯಗಳನ್ನು ನಮ್ಮ ಶುಭಾಂಶು ಶುಕ್ಲಾ ಅವರು ಗ್ರಹಿಸಿರ್ತಾರೆ ಮತ್ತು ಕೆಲವೊಂದು ನೋಟ್ಸ್ ಕೂಡ ಮಾಡ್ಕೊಂಡಿರ್ತಾರೆ. ಅದನ್ನು ತಗೊಂಡು ಬಂದು ನಮ್ಮ ಇಸ್ರೋದ ಇನ್ನು 3 ಜನ ಏನಿದ್ದಾರೆ ಗಗನಯಾತ್ರಿಗಳು ಅವ್ರ ಜೊತೆಗೆ ಹಂಚ್ಕೊಳ್ತಾರೆ. ನಮ್ಮ ಗಗನಯಾನ್ ಟೀಮೇ ಇದೆ ಇಸ್ರೋದಲ್ಲಿ, ಕಂಪ್ಲೀಟ್ ಟೆಕ್ನಿಕಲ್ ಟೀಮ್ ಇರೋದ್ರಿಂದ ಆ ಟೀಮ್ ಜೊತೆ ತಮ್ಮ ಅನುಭವನೆಲ್ಲ ಹಂಚ್ಕೊಳ್ತಾರೆ. ಬೇಸ್ಡ್ ಆನ್ ಈ ಶುಕ್ಲಾ ಅವರ ಒಂದು ಅನುಭವದ ಮೇಲೆ ನಮ್ಮ ಗಗನಯಾನವನ್ನು ಯಾವ ತರ ನಾವು ಫೈನ್ ಟ್ಯೂನ್ ಮಾಡಬಹುದು, ಆ ಮಿಷನ್ನ ಎಲ್ಲೆಲ್ಲಿ ನಾವು ಕರೆಕ್ಷನ್ ಮಾಡ್ಕೊಳ್ಬಹುದು, ಎಲ್ಲೆಲ್ಲಿ ಇನ್ನೇನು ಅಳವಡಿಸ್ಕೊಳ್ಬಹುದು, ಅದನ್ನೆಲ್ಲ ನಾವು ಇದ್ರ ಮೂಲಕ ನಮ್ಮದೇ ಆದ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಓವರ್ ಅಂಡ್ ಅಬೌವ್ ದಟ್ ಇವರಿಂದ ಸ್ವಲ್ಪ ಟಿಪ್ಸ್ ಅಥವಾ ಕೆಲವೊಂದು ಹಿಂಟ್ಸ್ ಗೊತ್ತಾದ್ರೆ ಅದನ್ನು ಕೂಡ ನಾವೆಲ್ಲ ಇದರಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡು ನಮ್ಮ ಗಗನಯಾನವನ್ನು ಯಶಸ್ವಿ ಮಾಡೋದ್ರಲ್ಲಿ ಇದು ಒಂದು ಮೆಟ್ಲು. ಈಗ ಶುಭಾಂಶು ಶುಕ್ಲಾ ಅವರು ಒಂದು ಈ ಗಗನಯಾನ ಏನಿದೆ ನಮ್ಮ ಗಗನಯಾನಕ್ಕೆ ಒಂದು ಮುನ್ನುಡಿ. ಸೊ ಆ ತರ ನಾವು ಹೇಳ್ಬೋದು. ನೀವು ಇಂಡೈರೆಕ್ಟ್ ಆಗಿ ಹೇಳಕ್ ಹೋದ್ರೆ ಈಗ ಇವತ್ತಿನ ದಿವಸ ತುಂಬಾ ಸಂತೋಷದ ವಿಚಾರ, ನಮ್ಮ ಆಸ್ಟ್ರೋನಾಟ್ ಈಗ ಅವ್ರು ಬಂದು ಇಳಿದಾರೆ. ಆದ್ರೆ ಇನ್ಮುಂದಿಂದ ಇಸ್ರೋಗೆ ಪ್ರೆಷರ್ ಬಿಲ್ಡಪ್ ಆಗತ್ತೆ. ಯಾಕೆ ಪ್ರೆಷರ್ ಬಿಲ್ಡಪ್ ಆಗತ್ತೆ ಅಂತಂದ್ರೆ ಇವ್ರನ್ನ ಕಳಿಸಿದ್ ಸುಮ್ಮನೆ ಆಸ್ಟ್ರೋನಾಟ್ ಆಗಿ ವಾಪಸ್ ಬಾ ಅಂತಲ್ಲ, ನಮ್ಮ ಗಗನಯಾನ ಸಕ್ಸಸ್ ಮಾಡೋದಿಕ್ಕೆ. ಈಗೆಲ್ಲ ಇಸ್ರೋ ಮೇಲೆ ಕೇಳಕ್ ಶುರು ಮಾಡ್ತಾರೆ ಇನ್ ಮುಂದೆ ಸ್ವಲ್ಪ ದಿವಸದಲ್ಲಿ. ಗಗನಯಾನ್ ಸ್ಟೇಟಸ್ ಏನು, ಗಗನಯಾನ್ ಯಾವ ಲೆವೆಲ್ ಬರ್ತಾ ಇದೆ. ಆಸ್ಟ್ರೋನಾಟ್ ಕೂಡ ರೆಡಿ ಆಗ್ಬಿಟ್ಟಿದ್ದಾರೆ ಈಗ. ಹೌದು, ವಿತ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ಡ್ ಆಸ್ಟ್ರೋನಾಟ್ ನಮ್ ಕೈಲಿದ್ದಾರೆ. ನಮ್ ಸ್ಪೇಸ್ ಕ್ರಾಫ್ಟ್ ಎಲ್ಲಿ ಅಂತ ಈಗ ಜನ ಈಗ ಸದ್ಯಕ್ಕೆ ಇನ್ನು ಶುರು ಆಗತ್ತಿದೆ ನಾನಕ್ಕೆ. ಇಲ್ಲ, ಗಗನಯಾನದ ಒಂದು ಏನಂದ್ರೆ ಶೆಡ್ಯೂಲ್ಸ್ ಆಗಲೇ ಬ್ಲೂ ಪ್ರಿಂಟ್ ರೆಡಿ ಇದೆ. ಇದಾದ ಮೇಲೆ ಟಿವಿ D2 ಅಂತ ಮಾಡಿ ಟೆಸ್ಟ್ ವೆಹಿಕಲ್ D2 ಅಂತ ಒಂದು ಎಕ್ಸ್ಪೆರಿಮೆಂಟ್ ನಡೆದಿದೆ. ಅದು ಏನಂತಂದ್ರೆ ಈ ಗಗನಯಾತ್ರಿಗಳು ಭೂಮಿಯಿಂದ ಮೇಲೆ ಹೋದಾಗ ಏನಾದರೂ ಎಮರ್ಜೆನ್ಸಿ ಬಂದ್ರೆ ಯಾವ ತರ ಎಸ್ಕೇಪ್ ಮಾಡಬೇಕು ಅನ್ನೋದ್ರದ್ದು ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಅದನ್ನ ಮಾಡಿದವರಿದ್ದಾರೆ. ಅದಾದ್ಮೇಲೆ 2 ಅನ್ಕ್ರೂಡ್ ಮಿಷನ್ ಇದೆ ಗಗನಯಾನದ್ದು. ಅನ್ಕ್ರೂಡ್ ಅಂದ್ರೆ ಮಾನವರು ಇರೋದಿಲ್ಲ, ಒಂದು ಮಾನವನನ್ನು ಮಿಮಿಕ್ ಮಾಡತಕ್ಕಂತ ಒಂದು ಹ್ಯೂಮನಾಯ್ಡ್ ಅಂದ್ರೆ ಒಂದು ಕೃತಕ ಮಾನವನನ್ನು ಸೃಷ್ಟಿ ಮಾಡಿ 2 ಅನ್ಕ್ರೂಡ್ ಮಿಷನ್ ಮಾಡೋದು ವಾಪಸ್ ಬರುತ್ತೆ. ಅದು ಎಲ್ಲ ಈ ಗಗನಯಾನದ ಫುಲ್ ಎಲ್ಲಾ ಮಿಷನ್ ಇರುತ್ತೆ, ಬಟ್ ಯಾತ್ರಿಗಳು ಮಾತ್ರ ಇರೋದಿಲ್ಲ, ಅಲ್ಲಿ ಡಮೀಸ್ ಇರ್ತಾರೆ. ಅದು 2 ಅನ್ಕ್ರೂಡ್ ಮಿಷನ್ ಆದ್ಮೇಲೆ ಫೈನಲ್ ಒನ್ ಇಸ್ ಕ್ರೂಡ್ ಮಿಷನ್. ಸೊ ಆ ಕ್ರೂಡ್ ಮಿಷನ್ ಅಲ್ಲೂ ಕೂಡ ಇವರು ಇರ್ತಾರೆ, ಅವರು ಶುಭಾಂಶು ಶುಕ್ಲಾ ಅವರು ಒಬ್ರು ಇರ್ತಾರೆ. ಅಂಡ್ ಹಿ ವಿಲ್ ಬಿ ದ ಕಮಾಂಡರ್ ಇನ್ ಚೀಫ್. ನೋಡಿ, ಶುಭಾಂಶು ಶುಕ್ಲಾ ಅವರು ಈಗ ಆಗಮಿಸಿದ್ದಾರೆ. ಆ ಒಂದು ಕ್ಷಣದ ದೃಶ್ಯಾವಳಿನ ಎಷ್ಟು ಸಲ ನೋಡಿದ್ರು ಕೂಡ ಇನ್ನೂ ಮತ್ತೆ 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 ನೋಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಅವರು ಬಾಹ್ಯಾಕಾಶಕ್ಕೆ ಹೋಗಿ ಬಂದಂತವ್ರು, ಅಲ್ಲಿ ಒಂದಷ್ಟು ಅಧ್ಯಯನಗಳನ್ನ ಮಾಡ್ಕೊಂಡ್ ಬಂದಿರುವಂತವ್ರು, ನಮ್ಮ ಭವಿಷ್ಯದ ವಿಚಾರವಾಗಿ ಅವರು ಅಧ್ಯಯನ ನಡೆಸಿದ್ರೆ. ಅಮೆರಿಕಾದಿಂದ ಶುಭಾಂಶು ಅವರು ವಾಪಸ್ ಆಗ್ತಾರೆ. ISS ಭೇಟಿ ನೀಡಿದ ಮೊದಲ ಭಾರತೀಯ ಅಂತ ಅನಿಸ್ಕೊಂಡಿದ್ದಾರೆ ಶುಭಾಂಶು ಶುಕ್ಲಾ ಅವರು. ಈಗ ಅವರು ಭೂಮಿಗೆ ವಾಪಸ್ ಆಗಿದ್ದಾರೆ. ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಹಾರೈಸಿದ್ದಾರೆ. ದೇಶದ ಜನತೆ ಜೊತೆ ನಾನು ಕೂಡ ನಿಮ್ಮನ್ನ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊದಲ ಭಾರತೀಯ ಶುಭಾಂಶು ಶುಕ್ಲಾ ಅವರು ಕೋಟ್ಯಾಂತರ ಜನತೆಗೆ ಈಗ ಸ್ಫೂರ್ತಿಯಾಗಿದ್ದಾರೆ. ಈಗ ಅವರನ್ನ ಮೆಡಿಕಲ್ ಟೀಮ್ ಒಂದು ಹಂತದ ಟೆಸ್ಟ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರಿ. ರಿಹಾಬಿಲಿಟೇಷನ್ ಸೆಂಟರ್ಗೆ ಹೋದ್ಮೇಲೆ ಅಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಪರೀಕ್ಷೆಗಳು ಪಡಿಸ್ತಾರೆ, ಅಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ, ಏನ್ ಮಾಡ್ತಾರಲ್ಲಿ?